ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನನ್ನ ಮಗಳ ಫೇವ್ರೆಟ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ತುಂಬ ದಿನದಿಂದ ನನ್ನ ಮಗಳು ಕೇಳ್ತಾನೇ ಇದ್ಲು, ಕರ್ಕೊಂಡೋಗು ಅಂತ. ನನಗೆ ಇದು ರೈಟ್ ಟೈಮ್ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ಅವಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕ್ರಿಸ್ಮಸ್ ರಜಾ ಇದೆ ನೋಡಿ, ಅವಳಿಗೂ ಸ್ವಲ್ಪ ಔಟಿಂಗ್ ಬೇಕಿತ್ತು. ಅದಕ್ಕೆ ಈಗ ಹೊರಟಿದ್ದೀವಿ. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಎಲ್ಲಿರೋದದು, ಏನು ಅಂತ ನಿಮಗೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ಹೊರಟಿದ್ದೀವಿ. ಅಲ್ಲಿಗೆ ರೀಚ್ ಆದಮೇಲೆ ನಾನು ಮತ್ತೆ ಮೀಟ್ ಆಗ್ತೀನಿ. ಹೇ ಫ್ರೆಂಡ್ಸ್, ವೆಲ್ಕಮ್. ನಾನು ಎಲ್ಲಿದ್ದೀನಿ ಅಂತ ಏನಾದರೂ ಗೊತ್ತಾಗ್ತಿದ್ಯಾ? ಎನಿ ಗೆಸ್? ಅಲ್ಲಿ ನೋಡಿ, ಈಗ ತೋರಿಸ್ತೇನೆ. ಗೊತ್ತಾಯ್ತಾ ಎಲ್ಲಿದ್ದೀನಿ ಅಂತ? ನಾನಿವತ್ತು ಸ್ನೋ ಸಿಟಿಗೆ ಬಂದಿದ್ದೀನಿ. ನನ್ನ ಮಗಳ ಫೇವ್ರೆಟ್ ಪ್ಲೇಸು. ನಾವು 2 ಇಯರ್ಸ್ ಅವಳಿಗೆ ಇದ್ದಾಗ ಸೆಕೆಂಡ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಇಲ್ಲಿಗೆ ಬಂದಿದ್ವಿ. ಆ ಫೋಟೋ ನೋಡಿದಾಗೆಲ್ಲ ನಾನು ಹೋಗಬೇಕು ಅಂತಲೇ ಇದ್ಲು. ಅವಳಿಗೆ ಸ್ವಲ್ಪ ಕೋಲ್ಡ್ ಅಂದರೆ ಆಗೋದಿಲ್ಲ, ತುಂಬ ಬೇಗ ಶೀತ ಆಗುತ್ತೆ, ಕೆಮ್ಮಾಗುತ್ತೆ. ಅದಕ್ಕೆ ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ಈಗ ಕರ್ಕೊಂಡು ಬರೋಣ ಅನ್ನಿಸ್ತು. ಈಗ ಹೇಗಿದ್ರು ಕ್ರಿಸ್ಮಸ್ಸು, ಅವಳಿಗೆ ಸ್ನೋ ಮ್ಯಾನ್ ಮಾಡಬೇಕಂತೆ. ಇಲ್ಲಿ ಸ್ನೋ ಎಲ್ಲ ಇರುತ್ತಲ್ಲ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಇವತ್ತು. ವೆಕೇಷನ್ ಬೇರೆ ಇದೆ, ಕ್ರಿಸ್ಮಸ್ ವೆಕೇಷನ್. ಸೊ ಕ್ರಿಸ್ಮಸ್ ಔಟಿಂಗು ಆಗುತ್ತೆ, ಅವಳ ಆಸೆನೂ ನೆರವೇರ್ದಂಗೆ ಆಗುತ್ತೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಈಗ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಇಲ್ಲಿ ಟೈಮಿಂಗ್ಸ್ ಬಂದು 4:15ಗೆ, 5:15ಗೆ, 6:15ಗೆ ಆ ಥರ ಅಂತೆ. 45 ಮಿನಿಟ್ಸ್ ಒಂದು ಸರಿ ಒಳಗಡೆ ಹೋಗಿ ಬರೋದಕ್ಕೆ. 45 ಮಿನಿಟ್ಸಲ್ಲಿ ಅವು ಆಚೆ ಬಂದುಬಿಡ್ಬೇಕು. ಟಿಕೆಟ್ ಬಂದು 500 ರೂಪಾಯಿ. ಅದು ಬಂದು ವೀಕ್ ಡೇಸಲ್ಲಿ. ವೀಕೆಂಡಲ್ಲಾದರೆ ಸಪ್ರೇಟ್ ಇರಬೇಕು. ನಾನು ಟಿಕೆಟ್ ಕೌಂಟರ್ ಹತ್ರ ಹೋಗ್ಬಿಟ್ಟು ನಿಮಗೆ ಅಲ್ಲಿಂದ ಡೀಟೇಲ್ ತಿಳಿಸ್ತೇನೆ. ಈಗ ನೋಡಿ, ಚಾರ್ಜಸ್ ಬಂದು 500 ವೀಕ್ ಡೇಸ್, ವೀಕೆಂಡ್ಸು, ಪಬ್ಲಿಕ್ ಹಾಲಿಡೇಸ್, ಫೆಸ್ಟಿವಲ್ 600, 2.5 ಫೀಟ್ಗಿಂತ ಜಾಸ್ತಿ ಇದ್ದರೆ ಮಕ್ಕಳಿಗೆ ಫುಲ್ ಫೀಸ್ ಅನಿಸುತ್ತೆ 500. ರಿಟರ್ನೇಬಲ್ ಬೇಸಿಸಲ್ಲಿ ಕಾಸ್ಟ್ಯೂಮ್ಸ್ ಕೊಡ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಟೈಮಿಂಗ್ಸ್. ಸ್ನೋ ಫಾಲ್ಸ್, ಸ್ನೋ ಟ್ಯೂಬ್ಸ್, ಕೆಫೆ, ಕ್ಯಾಸಲ್. ಇದು ಬಂದು ಟೈಮಿಂಗ್ಸ್ ನೋಡಿ ಹೀಗಿದೆ. ಮೊಬೈಲ್ಸ್ ತೊಗೊಂಡು ಹೋಗಬೇಕು ಒಳಗಡೆ ಅಂದರೆ 50 ರೂಪೀಸ್ ಪೇ ಮಾಡಿಬಿಟ್ಟು ಹೋಗಬೇಕು. ಯಾರಿದು? ಡೋರೆಮಾನ್ ಅಂದ್ರೆ ಯಾರು? ಕಾರ್ಟೂನು. ನೀ ನೋಡ್ತೀಯಲ್ಲ ಆ ಕಾರ್ಟೂನು. ಗ್ಯಾಜೆಟ್ ತೆಗಿತಿದ್ಯಾ ಪಾಕೆಟಿಂದ? ಬರ್ತಾ ಇದೆಯಾ? ಚಳಿ ಆಗುತ್ತೆ ಅಂದ್ಬಿಟ್ಟು ನನ್ನ ಮಗಳಿಗೆ ಎಲ್ಲ ಒಂದು ಕಡೆಯಿಂದ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಜಾಕೆಟ್ ಹಾಕಿದ್ದೀನಿ, ಉಲ್ಲಂದು ಪ್ಯಾಂಟ್ ಹಾಕಿದ್ದೀನಿ, ಶೂಸ್, ಸಾಕ್ಸ್, ಅದ್ರ ಜೊತೆ ನಾನು ಕೂಡ ಹಂಗೆ ಆಗಿದ್ದೀನಿ. ಸರಿ ಬಂದಾಗ ನಾನು ಟಾಲ್ರೇಟೇ ಮಾಡೋಕ್ಕಾಗಿಲ್ಲ. ಹಾಫ್ ಆನ್ ಅವರ್ ಇತ್ತು, ವಾಪಸ್ ಬಂದುಬಿಟ್ಟಿದ್ದೆ ಆಚೆ, ನೀವು ಬನ್ನಿ ಅಂತ. ಅದಕ್ಕೆ ಈ ಸರಿ ಎಲ್ಲನೂ ತಯಾರಿ ಮಾಡಿಕೊಂಡೆ. ಬಟ್ ಗ್ಲೌಸ್ ತೊಗೊಳೋದು ಮರ್ತೋದೆ ನಾನು.
ನನ್ನ ಗ್ಲೌಸ್ನ ತೆಗೆದಿಟ್ಟೆ, ತೊಗೊಳೋದು ಮರ್ತೋದೆ. ಇವಾಗ ಏನು ಮಾಡಬೇಕೋ ಗೊತ್ತಿಲ್ಲ ಒಳಗಡೆ ಹೋದ್ಮೇಲೆ. ಏನಿದು? ಕ್ರಿಸ್ಮಸ್ ಟ್ರೀ ನೋಡು. ಕ್ರಿಸ್ಮಸ್ ಟ್ರೀ ಬೇಕು ಬೇಕು ಅಂದ್ಯಲ್ಲ, ಸಿಕ್ತಾ? तीनों हो गया? ಆರು ಕಾಲ್ಗೆ ಎಂಟ್ರಿ ಅಥವಾ 7 ಕಾಲ್ಗೆ ಎಂಟ್ರಿ. ಅದಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಒಳಗಡೆ ಎಂಟ್ರಿ ತೊಗೊಳ್ಬೇಕು. ನಾವು 6 ಕಾಲ್ಗೆ ಕರೆಕ್ಟಾಗಿ ಬಂದ್ವಿ, ಅದಕ್ಕೆ ನಾವೀಗ ಕಾಯ್ಕೊಂಡು ಅರ್ಧ ಗಂಟೆ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಈಗ 6:45 ಆಗಿದೆ. ಇಲ್ಲಿ ಬಂದರೆ ಇಲ್ಲಿ ಶೂಸ್ ಕಲೆಕ್ಟ್ ಮಾಡ್ತಾರೆ. ಶೂಸ್ಗಳನ್ನ ಬ್ಯಾಗಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿಂದ ಜಾಕೆಟ್ ಇಸ್ಕೊಳ್ಬೇಕು. ಸಾಕ್ಸ್ ಆನ್ ಪೇಮೆಂಟ್ ಬೇಸಿಸ್ ಇರುತ್ತೆ. ಮಕ್ಕಳಿಗೆ ಸಾಕ್ಸ್, ನಿಮಗೆ ಸಾಕ್ಸ್ ಬೇಕಿದ್ರೆ ನೀವು ದುಡ್ಡು ಕೊಟ್ಟು ತೊಗೊಳ್ಬೇಕು, ಇಲ್ಲ ಜಾಕೆಟ್ಸ್ ಮಾತ್ರ ಇಲ್ಲಿ ಕೊಡ್ತಾರೆ. ಇದು ಶೂಸ್ ಕೌಂಟರ್. ಅವರು ನಮ್ಮ ಶೂಸ್ನ ತೆಗೆದುಬಿಟ್ಟು ಇದನ್ನು ಕೊಡ್ತಾರೆ. ಸ್ನೋ ಒಳಗಡೆ ಹೋಗಬಾರ್ದು ಅಂತ. ನನ್ನ ಮಗಳಿಗೊಂದು, ನನಗೊಂದು, ನಮ್ಮ ಮನೆಯವ್ರಿಗೊಂದು ಗ್ಲೌಸ್. ಸಾನು ಗ್ಲೌಸ್ ಅಲ್ಲಿ. ಇದನ್ನು ಇಲ್ಲಿ ಕೂತ್ಕೊಂಡು ಹಾಕ್ಕೊಂಡು 7 ಕಾಲ್ಗೀಗ 7 ಕಾಲ್ಗೆ ಒಳಗಡೆ ಹೋಗಬೇಕು. ನಾವು ಗ್ಲೌಸ್ ತಂದಿರೋದಕ್ಕಿಂತ ಚಿಕ್ಕದಿದೆ ಇದು. ಮಕ್ಕಳಿಗೆ ಸ್ವಲ್ಪ ದೊಡ್ಡದಾದ್ರೂ ಕೊಡೋದಲ್ವಾ, ಸ್ನೋ ಎಲ್ಲ ಒಳಗಡೆ ಹೋಗುತ್ತೆ, ಚಳಿ ಆಗುತ್ತೆ. ಓಕೆ, ಶೂಸ್ ಆನ್, ಗ್ಲೌಸ್ ಆನ್, ಜಾಕೆಟ್ ಆನ್. ಸಾನು ರೆಡಿ ಟು ಗೋ, ರೆಡಿ ಟು ಪ್ಲೇ.
ನೋಡಿ ಆಚೆ ಬಂದಮೇಲೆ ಇನ್ನೂ ಹತ್ತು ಕೂತಿದ್ದಾಳೆ. ನನ್ನ ಮಗಳಿಗೆ ಫುಲ್ ಎಂಜಾಯ್ಮೆಂಟು. ಒಂದೊಂದು ಸಾರಿ ಬರಬೇಕಂತೆ ಅವಳು. ಈಗ ಬರೋಣ ಯಾವಾಗಲಾದರೂ ಸಮ್ಮರಲ್ಲಿ ನೆಕ್ಸ್ಟ್ ಇಯರ್. ತಿನ್ನೋದಕ್ಕೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನ ಒಂದು ಚಿಪ್ಸ್ ತೊಗೊಂಡ್ವಿ, ಒಂದು ಪ್ಯಾಕೆಟ್ 18 ರುಪೀಸು 30 ರುಪೀಸು. ಪಾಪ್ಕಾರ್ನ್ ಎಲ್ಲ 50, ಎಲ್ಲನೂ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ. ನಾನು ಬರೀ 1 ಅವರ್ ತಾನೆ ಅಂತ ತರೋದೇನು ಮರ್ತೆ. ಇಲ್ಲಿ ಬಂದಮೇಲೆ ನನ್ನ ಮಗಳು ನೋಡ್ಬಿಟ್ಟು ತಿನ್ನಬೇಕು ಅಂತ ಶುರು ಮಾಡಿದ್ಲು. ಒಂದು ಪ್ಯಾಕೆಟ್ ಚಿಪ್ಸ್ ತೊಗೊಂಡ್ವಿ. ಹಾಂ, ಸ್ಯಾಂಟಾ ಕ್ಲಾಸ್ ತಗೊಳ್ಳಿ, ಹಾಕ್ಕೊಳ್ಳಿ. ನೋಡಿ ನನ್ನ ಮಗಳಿಗೆ ಎಷ್ಟು ಪ್ಯಾಕ್ ಮಾಡಿದ್ದೀನಿ ಅಂತ. ಸ್ವಲ್ಪನೂ ಚಳಿ ಆಗಿರೋದಿಲ್ಲ. ನನಗೆ ಕೊರಿತಾ ಇತ್ತು ಕಾಲು, ಅವಳಿಗಂತೂ ಏನೂ ಆಗಿರಲ್ಲ. ಫುಲ್ಲು ಕುಣಿತಾ ಇದ್ದಾಳೆ. ಅವ್ರು ಹೋಗಿ ಅನ್ನೋ ತನಕ ಆಚೆ ಬಂದಿಲ್ಲ. ಎಲ್ಲರೂ ಒಂದು 10-15 ನಿಮಿಷ ಇದೆ ಅಂದಂಗೆ ಆಚೆ ಬರೋಕ್ಕೆ ಶುರು ಮಾಡಿದ್ರು. ಬಟ್ ಇವ್ರು ಮಾತ್ರ ಅವರು ಹಲೋ ಈಗ ಮುಗೀತು ಹೋಗಿ ಅನ್ನೋ ತನಕ ಡ್ಯಾನ್ಸ್ ಮಾಡ್ತಾನೆ ಇದ್ಲು, ಸ್ನೋವಲ್ಲಿ ಆಡ್ತಾನೆ ಇದ್ಲು. ನಾನು ಹೇಗಿದ್ದು ಸೂಪರ್, ತುಂಬ ಮಜಾ ಬಂತು. ಹೇ ಫ್ರೆಂಡ್ಸ್, ಒಳಗಡೆ ಹೋಗಿ ಇವಾಗ ಬಂದಿದ್ದೀವಿ. ಒಳಗಡೆ ಹೋಗಿದ್ದು 20 ಮಿನಿಟ್ಸ್ಗೆ ನನ್ನ ಫೋನ್ ಫುಲ್ ಡ್ರೈನ್ ಆಫ್ ಆಗೋಯ್ತು. ತುಂಬ ಮಜಾ ಬಂತು. ನನ್ನ ಮಗಳಂತೂ ಆಚೆ ಬಂದ ತಕ್ಷಣ ಇನ್ನೊಂದು ಸಾರಿ ಹೋಗೋಣ ಅಮ್ಮ ಅಂತ ಕೇಳಿದ್ಲು. ಏನೇನಾಯಿತು ಗೊತ್ತಾ, ನಂದು ಫೋನ್ ಆಫ್ ಆದ ತಕ್ಷಣವೇ ನಾವು ಸ್ಲೈಡ್ ಮಾಡಿದ್ವಿ. ಸ್ಲೈಡ್ ಮಾಡಿದ್ಮೇಲೆ ನನ್ನ ಫೋನ್ ಆಫ್ ಆಗೋಯ್ತು. ಅದಾದಮೇಲೆ ಸ್ನೋಫಾಲ್ ಆಯಿತು. ಸ್ನೋಫಾಲ್ ಒಂದು 10 ಮಿನಿಟ್ಸ್. ಅದಾಗಿದ್ದ ತಕ್ಷಣವೇ ಡಿಸ್ಕೋ ಶುರು ಆಯಿತು. ಹಾಡು ಹಾಕಿದ್ರು, ಮ್ಯೂಸಿಕ್, ಲೈಟ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಅದೆಲ್ಲ ಕವರ್ ಮಾಡೋದಕ್ಕೆ ಆಗಲಿಲ್ಲ. ನನ್ನ ಮಗಳ ಜೊತೆ ನಾವು ಬಾಲ್ ಆಡಿದ್ವಿ, ಸ್ನೋದು ಮೌಂಟೇನ್ ಥರ ಕಟ್ಟಿದ್ವಿ. ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಕವರ್ ಮಾಡೋದಕ್ಕೆ ಆಗಲಿಲ್ಲ. ಸೋ ಸಾರಿ. ಇವಾಗ ಬಂದಿದ್ದೀವಿ. ತುಂಬ ಚಳಿ ಆಗ್ತಾ ಇತ್ತು. 45 ಮಿನಿಟ್ಸ್ ಇರುತ್ತೆ. ಒಳಗಡೆ ಹೋದ್ಮೇಲೆ ನನಗಂತೂ ಕಾಲು ಕೊರಿಯೋದಕ್ಕೆ ಶುರು ಆಗುತ್ತೆ. 2 ಸಾಕ್ಸ್ ಹಾಕಿದ್ದೆ, ಆದರೂ ಕಾಲು ಕೊರಿತಾ ಇತ್ತು. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರಬೇಕಾದ್ರೆ ಕೇರ್ಫುಲ್ಲಾಗಿ ಬನ್ನಿ. ನಿಮಗೂ ಏನಾದರೂ ಚಳಿ ಆಗ್ಬೋದು, ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಜಾಕೆಟ್ ಹಾಕಿದ್ದೆ ಏನೂ ಅನಿಸ್ಲಿಲ್ಲ, ಬಟ್ ಕಾಲು ಮಾತ್ರ ಕೊರಿಯೋದಕ್ಕೆ ಶುರು ಆಯಿತು. ಮೂಗಿಂದ ಸೋರೋದಕ್ಕೆ ಶುರು ಆಯಿತು. ಇಷ್ಟೇ ಸ್ನೇಹಿತರೆ ಇವತ್ತು ಒಳಗಡೆ ಆಗಿದ್ದು. ತುಂಬ ಮಜಾ ಬರುತ್ತೆ. ಸಮ್ಮರಲ್ಲಿ ಬಂದ್ರಂತೂ ಸೂಪರ್ ಇರುತ್ತೆ. ಒಂದು ಸಾರಿ ಬನ್ನಿ, ಎಂಜಾಯ್ ಮಾಡಿ. ಇವಾಗ ನಾವು ಮನೆಗೆ ಹೊರಟ್ವಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಬಾಯ್.